ಇನ್ನು ಕೇಂದ್ರ ಸರ್ಕಾರ ಚಂದ್ರಬಾಬು ನಾಯ್ಡು ಹೇಳಿದಂತೆ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಗೂಗಲ್ ಆಂಧ್ರ ಪ್ರದೇಶಕ್ಕೆ ಹೋಗಿದೆ ಅಂತ ಹೇಳಿ ಮೈಸೂರಲ್ಲಿ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನಡೀತಾ ಇರುವಂತದ್ದು ಚಂದ್ರಬಾಬು ನಾಯ್ಡು ಹೇಳಿದಂತೆ ಇದೇ ಕಾರಣಕ್ಕಾಗಿ ಗೂಗಲ್ ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಮೈಸೂರಲ್ಲಿ ಎಂಬಿ ಪಾಟೀಲ್ರ ಆರೋಪ. ರಾಜ್ಯದಿಂದ ಯಾವುದೇ ಕಂಪನಿ ಹೊರಗಡೆ ಹೋಗಿಲ್ಲ. ಕೇಂದ್ರ ಸರ್ಕಾರದಿಂದ ಎಐ ಹಬ್ ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಹೊಸ ಇಂಡಸ್ಟ್ರಿಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇವೆ. ಎಂಬಿ ಪಾಟೀಲ್ರು ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಗೂಗಲ್ ನೋಡಿ, ಅದೊಂದು ಚಂದ್ರಬಾಬು ನಾಯ್ಡು ಅವರಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. 22,000 ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಟ್ಟು, ಅವ್ರಿಗೆ ಇನ್ಸೆಂಟಿವ್ ಕೊಟ್ಟು, ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಒಂದು ಇನ್ಸಿಡೆಂಟ್, ನಾಟ್ ಆನ್ ಮೆರಿಟ್. ಅದನ್ನ ಬಿಟ್ರೆ ಇವತ್ತು ಯಾವ್ದು ಹೋಗಿದವ್ರಿ? ಉಲ್ಟಾ ಹಿಂದೆ ನಾರಾ ಲೋಕೇಶ್ ಅವರು ಹೇಳಿದ್ರು ನಮ್ಮ ಏರೋಸ್ಪೇಸ್ ಇಂಡಸ್ಟ್ರಿ ಬರೀ ಯಾರು ಒಬ್ರು ಹೋಗಿದಾರ. ಅದಾದ್ಮೇಲೆ ನಾನು ರೋಲ್ಸ್ ರಾಯ್ಸ್ ನ ಅತ್ಯಂತ ಉತ್ಕೃಷ್ಟವಾದಂತ GCC ಉದ್ಘಾಟನೆ ಮಾಡಿದ್ದೆ. ಹೀಗಾಗಿ ಯಾರನ್ನು ಕೂಡ ಒಂದ್ ಹೇಳ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬನೇ ಒಬ್ಬ ಇಂಡಸ್ಟ್ರಿಯಲಿಸ್ಟು ಇವತ್ತು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇಲ್ಲ. ಆದ್ರೆ ಸಮೈ ಕಂಡಕ್ಟರ್ ಇಂಡಸ್ಟ್ರೀಸ್ ತಗೊಳ್ಳಿ. ಈಗ ಅಲ್ಲಿ ಏನಾಗಿದೆ, ಸಮೈ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ SCL ನಮ್ಮ ಕಡೆ ಬಂದ್ರು, ಮುರುಗಪ್ಪ ನಮ್ಮ ಕಡೆ ಬಂದ್ರು, ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ವಹಿಸ್ಕೊಂಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಅವ್ರಿಗೆ 50% ಅನುದಾನ ಕೊಡ್ತಾರೆ. ಉದಾಹರಣೆಗಾಗಿ ಮ್ಯಾಕ್ರೋನ್ ತಗೊಳ್ಳಿ, ಗುಜರಾತ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ. ಅದು ಆ 1 ಲಕ್ಷ ಕೋಟಿಯಲ್ಲಿ 50,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ. 30,000 ಕೋಟಿ ರೂಪಾಯಿ ಗುಜರಾತ್ ಗೌರ್ಮೆಂಟ್ ಕೊಡ್ತದೆ. ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟ್ ಬರೀ